ಆಚಾರ್ಯ ನಮಸ್ಕಾರ ಆಚಾರ್ಯ. ನಮಸ್ಕಾರ. ಸರಿ, ಒಂದ್ ನಿಮಿಷ ಆಚಾರ್ಯ, ಕಾಲ್ ಮಾಡ್ತೀನಿ ಎಲ್ರಿಗೂ. ಹರೇನು ಆಚಾರ್ಯ? ಗಿರೀಶ್ ಅವರು ನಿಮ್ ಕಾಲ್ ಮಾಡಕ್ ಅವರು ಹೊರಗೆ ಹೋಗಿದ್ದಾರೆ. ಇಲ್ಲ ಆಚಾರ್ಯ, ನಾನ್ ಕಾಲ್ ಮಾಡ ನಂಬರ್ ತೆಗಿತಾ ಇದ್ದೆ, ಅಣ್ಣ ಜಾಯ್ನ್ ಆದ್ರ ಆಚಾರ್ಯ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಚರಣಾಂ ಭೋಜಿಗಳಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಪ್ರಾಣಾನಾಂ ಬೋಧಸಿದ್ಧೇ ಬ್ರಹ್ಮಂ ಗೃಹೀತಂ ವಿರಂ ಸದಾ ಆನಂದ ತೀರ್ಥಂ ಭಜೇತ ಪತ್ರ್ಯಾಪಹಂ ಚಿತ್ರೇ ಪ್ರದೇಶೇ ಗಂಭೀರೇ ವಾಕ್ಯಮಾನೇ ಖಂಡಿತೇ ಹಿ ಗುರುಭಾವಂ ಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್ ಅಸ್ಮದ್ ಗುರು ಸ್ಮಾರಂಭಾಂ ಟೀಕಾಕೃತಾನಂತಿಕಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಚಂದ್ರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಂದು ನಿಮಿಷ. ಪ್ರಮಾಣದ ಸಾಮಾನ್ಯದ ಲಕ್ಷಣವನ್ನು ಹೇಳಿದರು. ಯಥಾರ್ಥಂ ಪ್ರಮಾಣಂ ಎಂಬುದಾಗಿ ಲಕ್ಷಣ ಹೇಳಿದರು. ಅದನ್ನು ಹೇಳಿದ ಮೇಲೆ ಲಕ್ಷಣ ಯಾವುದು, ಲಕ್ಷ್ಯ ಯಾವುದು ಅಂತನ್ನೋದನ್ನು ಹೇಳಿದರು. ಯಥಾರ್ಥಂ ಅಂತನ್ನೋದು ಲಕ್ಷಣ, ಪ್ರಮಾಣಂ ಅಂತನ್ನೋದು ಇದು ಲಕ್ಷ್ಯ ಅಂತ ಹೇಳಿ ಅದನ್ನು ಹೇಳಿದರು. ಆಮೇಲೆ ಯಥಾ ಶಬ್ದ ಅದಕ್ಕೆ ಎಷ್ಟು ಅರ್ಥವಿದೆ, ಅರ್ಥ ಶಬ್ದ ಅಂತ ಅನ್ನೋದಕ್ಕೆ ಎಷ್ಟು ಅರ್ಥವಿದೆ ಅದನ್ನು ವಿಚಾರ ಮಾಡಿದ್ರು. ಯಥಾ ಶಬ್ದಕ್ಕೆ ಯೋಗ್ಯತಾ, ವೀಪ್ಸ, ಸಾದೃಶ್ಯ, ಆಮೇಲೆ ಪದಾರ್ಥ ಅನತಿವೃತ್ತಿ ಅಂತ ಇಷ್ಟರ್ಥ. ಅದರಲ್ಲಿ ಯೋಗ್ಯತಾ, ವೀಪ್ಸ, ಸಾದೃಶ್ಯ ಯಾವುದನ್ನು ತಿಳಿದುಕೊಳ್ಳಿಕ್ ಬರಲ್ಲ. ನಾವು ಅನಿವಾರ್ಯವಾಗಿ ಪದಾರ್ಥ ಅನತಿವೃತ್ತಿ ಅಂತ ಅರ್ಥವನ್ನೇ ಸ್ವೀಕಾರ ಮಾಡಬೇಕು ಅಂತ ವಿಚಾರ ಮಾಡಿದ್ವಿ. ಆಮೇಲೆ ಅರ್ಥ ಶಬ್ದಕ್ಕೆ ಅರ್ಥೋ ವಿಧೇಯ ರೈವಸ್ತು ಪ್ರಯೋಜನ ನಿವೃತ್ತಿಷು ಅಂತ ಹೇಳಿ ಅನೇಕ ಅರ್ಥವಿದೆ. ಅದರಲ್ಲಿ ನಾವು ಜ್ಞೇಯ ಅಂತನ್ನುವಂತಹ ಯಾವ ಅರ್ಥವಿದೆಯೋ ಆ ಜ್ಞೇಯ ಅಂತನ್ನುವಂತಹ ಅರ್ಥವನ್ನೇ ಸ್ವೀಕಾರ ಮಾಡಬೇಕು ಅಂತ. ಅರಿಯತೆ ಇತಿ ವ್ಯುತ್ಪತ್ತ್ಯ ಜ್ಞೇಯವಾಚಿ. ಹಾಗಾಗಿ ಒಟ್ಟು ಇಷ್ಟು ನಿನ್ನೆ ಆಗಿತ್ತು. ನಮಗೆ ಏನಾಯಿತು ಅಂತಂದ್ರೆ, ಯಥಾರ್ಥ ಅಂತನ್ನೋ ಶಬ್ದಕ್ಕೆ ಯಥಾ ಅಂದ್ರೆ ಪದಾರ್ಥ ಅನತಿವೃತ್ತಿ, ಅರ್ಥ ಅಂದ್ರೆ ಜ್ಞೇಯ ಅಂತ ಇಷ್ಟ ಅರ್ಥವಾಯ್ತು. ಎರಡನ್ನು ಜೋಡಿಸಿ ಹಾಗಾದ್ರೆ ಲಕ್ಷಣ ಏನ್ ಮಾಡಿದಂಗೆ ಆಯ್ತು ಅಂದ್ರೆ ಅದನ್ನ ಹೇಳ್ತಾರೆ. ಜ್ಞೇಯಂ ಅನತಿಕ್ರಮ್ಯ ವರ್ತಮಾನಂ, ಅದು ಯಾವುದು, ಅದು ಯಥಾರ್ಥ, ಅದೇ ಪ್ರಮಾಣ. ಏನು ಜ್ಞೇಯಂ ಅನತಿಕ್ರಮ್ಯ ವರ್ತಮಾನಂ ಅಂತಂದ್ರೆ, ನಾವು ತಿಳಿದ ಏನು ಉದಾಹರಣೆ ಇದೆ, ಯಥಾಮತಿ ಅಂತನ್ನುವಂತೆ ಹಾಗೆ ಇಲ್ಲಿ ಜ್ಞೇಯಂ ಅನತಿಕ್ರಮ್ಯ ವರ್ತಮಾನಂ. ಜ್ಞೇಯವಾದ ಉದಾಹರಣೆಗೆ ಈಗ ಯಾವುದೋ ಒಂದು ಇದಂ ಪುಸ್ತಕಂ ಅಂತ ಒಂದು ಪ್ರತೀತಿಯನ್ನು ತಿಳ್ಕೊಳ್ಳೋಣ. ಇದು ಯಥಾರ್ಥ ಜ್ಞಾನ. ಜ್ಞೇಯ ಅಂತಂದ್ರೆ ಅರ್ಥವೇನು ಅಂತಂದ್ರೆ ಜ್ಞಾನ ವಿಷಯ ಅಂತ ಅರ್ಥ. ಜ್ಞೇಯಂ ಅನತಿಕ್ರಮ್ಯ ಅಂದ್ರೆ ಜ್ಞಾನ ವಿಷಯವಾದಂತಹ ಯಾವ ವಸ್ತುವಿದೆಯೋ ಅದನ್ನು ಅತಿಕ್ರಮಿಸದೇನೆ, ಅಂದರೆ
ಈಗ ಇದಂ ಪುಸ್ತಕಂ ಅಂತನ್ನುವ ಜ್ಞಾನದಲ್ಲಿ ವಿಷಯವಾದದ್ದು ಯಾವುದು? ಪುಸ್ತಕ. ಸೊ ಜ್ಞೇಯಂ ಅಂತನ್ನುವ ಶಬ್ದದಿಂದ ಪುಸ್ತಕವನ್ನು ತಿಳ್ಕೊಳ್ಳೋಣ. ಅನತಿಕ್ರಮ್ಯ, ಪುಸ್ತಕವನ್ನು ಮೀರದೇನೆ. ಇನ್ ಪುಸ್ತಕವನ್ನು ಮೀರೋದು ಅಂದ್ರೆ ಏನು? ಈಗ ಯಾರೋ ಒಬ್ನು ಓಡ್ತಾ ಇರ್ತಾನೆ, ಹಿಂದೆ ಇನ್ನೊಬ್ನು ಓಡ್ತಾ ಬರ್ತಾನೆ, ಅವನನ್ನು ಮೀರಿಸಿ ಇನ್ನೊಬ್ಬ ಓಡಿದ, ಹಾಗೆ ವ್ಯವಹಾರವ ಇಲ್ಲಿ? ಪುಸ್ತಕವನ್ನು ಮೀರದೇನೆ ಅಂದ್ರೆ ಅಭಿಪ್ರಾಯವೇನು ಅಂತಂದ್ರೆ, ಪುಸ್ತಕ ಹೇಗೆ ಇದೆಯೋ, ಎಷ್ಟು ದೊಡ್ಡದಿದೆ, ಯಾವ ರೂಪದಲ್ಲಿದೆ, ಎಷ್ಟು ಪೇಜಸ್ ಇದೆ, ಹೀಗೆ ಅದರ ಯಥಾಮತಿ ಇರುವಂತಹ ಯಾವ ಒಂದು ವಾಸ್ತವಿಕತೆ ಇದೆಯೋ, ಅದನ್ನು ಹೇಗಿದೆಯೋ ಹಾಗೆ ಗ್ರಹಣ ಮಾಡುವಂತಹದ್ದು ಯಾವುದು? ಅದು ಅನತಿಕ್ರಮ್ಯ ವರ್ತಮಾನ. ಅದನ್ನು ಯಥಾರ್ಥ ಅಂತ ಕರೀತಾರೆ. ಜ್ಞೇಯಂ ಅನತಿಕ್ರಮ್ಯ ಆಯ್ತಲ್ಲ. ಅದನ್ನೇ ಇನ್ನೊಂದು ತರಹ ಬರೀತಾರೆ, ಯಥಾವಸ್ಥಿತಮೇವ ಜ್ಞೇಯಂ ಯದ್ ವಿಷಯೀಕರೋತಿ ನ ಅನ್ಯಥಾ ತತ್ ಪ್ರಮಾಣಂ ಇತ್ಯರ್ಥಃ. ಅಂದ್ರೆ ಯಥಾವಸ್ಥಿತಮೇವ ಜ್ಞೇಯಂ, ಯಥಾವಸ್ಥಿತಮೇವ ಜ್ಞೇಯಂ ಅಂತಂದ್ರೆ ಯಥಾ ಅವಸ್ಥಿತ, ಅವಸ್ಥಿತ ಅಂದ್ರೆ ಇರೋದು ಅಂತ ಅರ್ಥ. ಯಥಾ ಅವಸ್ಥಿತ ಅಂದ್ರೆ ಹೇಗೆ ಇದೆಯೋ ಅದನ್ನು ಹಾಗೆ ಗ್ರಹಿಸುವುದು ಅಂತ ಅರ್ಥ. ಹೇಗೆ ಇದೆಯೋ ಅದನ್ನು ಹಾಗೆ ವಿಷೀಕರಿಸೋದು. ಇದು ಅನತಿಕ್ರಮ್ಯ ಅಂತ ಅನ್ನೋದಕ್ಕೂ ಇದೇ ಅಭಿಪ್ರಾಯದಲ್ಲಿ ಹೇಳ್ತಾ ಇದ್ದಾರೆ. ಮೀರದೇನೆ ಅಂದ್ರೆ ಏನು ಇದೆಯೋ ಅದನ್ನು ಹಾಗೇನೆ ಅಂತನೂ ಅರ್ಥ ಬರುತ್ತೆ. ಅದಕ್ಕಾಗಿ ಯಥಾವಸ್ಥಿತಮೇವ ಜ್ಞೇಯಂ, ಹೇಗೆ ಇದೆಯೋ ಅದನ್ನು ಹಾಗೇನೆ ಗ್ರಹಿಸುವಂತಹ ಜ್ಞಾನವಾದದ್ದರಿಂದಾಗಿ ಅದು ಪ್ರಮಾಣ, ಅದೇ ಯಥಾರ್ಥ ಅಂತ ಶಬ್ದದ ಅರ್ಥ. ನ ಅನ್ಯಥ, ನ ಅನ್ಯಥ ಅಂತಂದ್ರೆ ವಸ್ತು ಇದ್ದಿದ್ದೇನೋ, ಆದರೆ ಜ್ಞಾನ ನಮಗೆ ಗ್ರಹಿಸೋದು ಬೇರೆ ಏನೋ ಅಂತ ಸರ್ವಥಾ ಆಗೋದಿಲ್ಲ. ಯಾವುದೋ ಅದನ್ನೇ ಪ್ರಮಾಣ ಅಂದ್ರೆ ಇದಂ ಪುಸ್ತಕಂ ಎನ್ನುವ ಜ್ಞಾನ ಇದು ಪ್ರಮಾಣ. ಯಾಕೆ ಇದಂ ಪುಸ್ತಕಂ ಎನ್ನುವ ಜ್ಞಾನ ಇದು ಪ್ರಮಾಣ ಅಂತಂದ್ರೆ, ಪುಸ್ತಕ ಅಂತ ವಸ್ತು ಹೇಗೆ ಇದೆಯೋ ಅದನ್ನು ಆ ಪುಸ್ತಕವನ್ನು ಹಾಗೇನೆ ಗ್ರಹಣ ಮಾಡ್ತಾ ಇದೆ. ಬೇರೆ ಗ್ರಂಥದಲ್ಲಾಗ್ಲಿ ಅಥವಾ ಅನ್ಯತ್ರ ವಿಚಾರ ಮಾಡುವಾಗ ಹೇಳ್ತಾರೆ, ಯದ್ದೇಶ ಕಾಲಯೋಹೋ ಯದ್ವಸ್ತು ಯಥಾ ಅಸ್ತಿ ತದ್ದೇಶ ಕಾಲಯೋಹೋ ತಥಾ ತದ್ವಸ್ತ್ವಪಗಾಹಿತ್ವಂ ಅಂತಂತಾರೆ. ಅಂದ್ರೆ ಏನು? ಯಾವ ದೇಶದಲ್ಲಿ, ಯಾವ ಕಾಲದಲ್ಲಿ, ಯಾವ ವಸ್ತು ಹೇಗೆ ಇದೆಯೋ ಆ ದೇಶದಲ್ಲಿ, ಆ ಕಾಲದಲ್ಲಿ ಆ ವಸ್ತುವನ್ನು ಹಾಗೇನೆ ಗ್ರಹಣ ಮಾಡುವಂತಹ ಜ್ಞಾನವಾಗಿದ್ರೆ ಅದನ್ನು ಯಥಾರ್ಥ ಅಂತ ಕರಿಬೇಕು. ಒಂದು ವೇಳೆ ನಾವು ಯಾವುದೋ ಒಂದು ವಸ್ತು ನೋಡಿರ್ತೇವೆ, ಬೆಟ್ಟದ ಮೇಲೆ ತುಂಬಾ ದೂರದಲ್ಲಿ ಒಂದು ವಸ್ತು ಕಾಣಿಸ್ತಾ ಇರುತ್ತೆ, ಆದ್ರೆ ಆ ವಸ್ತುವನ್ನು ನಾವು ಸರಿಯಾಗಿ ಗ್ರಹಣ ಮಾಡ್ಕೊಳ್ಳೋದಿಲ್ಲ, ಅದನ್ನು ವಿಪರೀತವಾಗಿ ಗ್ರಹಣ ಮಾಡಿಬಿಡ್ತೇವೆ. ಅಥವಾ ಇಲ್ಲೋ ನಡೆದು ಹೋಗ್ತಾ ಇರ್ತೇವೆ ದೂರ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ಬೋದು ಅಂದ್ರೆ ಮರುಮರೀಚಿಕ ಅಂತಂತಾರೆ. ಮರುಮರೀಚಿಕ ಅಂತಂದ್ರೆ, ಈಗ ಇದಕ್ಕೆ ಸರಿಯಾದ ಎಕ್ಸಾಂಪಲ್ ಕೊಡ್ಬೋದು ಅಂತಂದ್ರೆ, ನಾವು ಪ್ರಯಾಣ ಮಾಡ್ತಾ ಇರ್ತೇವೆ ರೋಡಿನಲ್ಲಿ ಅಂತ ಇಟ್ಕೊಳ್ಳಿ. ಅಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಆ ರೋಡಿನಲ್ಲಿ ಬಿಸಿಲಿನ ಪ್ರಭಾವ, ದೂರದಲ್ಲಿ ನಮಗೆ ನೀರಿದ್ದಂತೆ ಕಾಣಿಸುತ್ತೆ. ರೋಡಿನ ಮೇಲೆ ಆ ಬಿಸಿಲಿನ ಕಿರಣ ಅದು ನಮ್ಮ ಕಣ್ಣಿನ ಒಂದು ಆ ಗ್ಲಾರ್ ಹೊಡಿತಲ್ವಾ, ಅದರಿಂದ ನೀರಿದೆ ಅಂತ ಕಾಣಿಸುತ್ತೆ. ಆ ರೋಡಿನಲ್ಲಿ, ಆ ದೇಶದಲ್ಲಿ, ಆ ಕಾಲದಲ್ಲಿ ಅಲ್ಲಿ ನೀರಿತ್ತ ಅಲ್ಲಿ, ಆದ್ರೆ ನೀರಿದೆ ಅಂತ ಗ್ರಹಣ ಮಾಡಿತು ಆಮೇಲೆ ಅದು ಯಥಾರ್ಥವಲ್ಲ. ಜ್ಞೇಯಂ ಅನತಿಕ್ರಮ್ಯ ವರ್ತಮಾನ ಅಂತ ಆಗೋದಿಲ್ಲ ಅದು. ಯಾಕೆ? ಅದೇ ರೋಡಿನಲ್ಲಿ ಪಕ್ಕದಲ್ಲಿ ಹೋದ್ಮೇಲೆ ನಮಗೆ ಕಾಣಿಸೋದೇ ಇಲ್ಲ ಅದು. ಜ್ಞೇಯ ಇಲ್ಲೇ ಇಲ್ಲ ಅಲ್ಲಿ, ಆಮೇಲೆ ಜ್ಞೇಯ ಇದ್ದರೆ ಜ್ಞೇಯಂ ಅನತಿಕ್ರಮ್ಯ ವರ್ತಮಾನ ಅಂತ ಹೇಳ್ಬೋದಾಗಿತ್ತು. ಹಾಗಾಗಿ ಯಥಾವಸ್ಥಿತಮೇವ ಜ್ಞೇಯಂ, ಹೇಗೆ ಇದೆಯೋ ಹಾಗೇನೆ ಗ್ರಹಿಸಿದರೆ ಮಾತ್ರ ಅದು ಪ್ರಮಾಣ, ಅದನ್ನೇ ಯಥಾರ್ಥ ಅಂತ ಕರಿಬೇಕು. ಇದು ನಮಗೆ ಯಥಾರ್ಥ ಅಂತ ಅನ್ನೋ ಶಬ್ದಕ್ಕೆ ಅರ್ಥ. ನೋಡ್ರಿ, ಅಲ್ಲಿ ವಿದ್ಯ ಶಬ್ದ ಯಥಾ ಅರ್ಥ ಅಂತ ಇದ್ದಿದ್ದು, ಅದಕ್ಕೆ ಒಂದೊಂದೇ ಅರ್ಥವನ್ನು ಸೇರಿಸೋದು ಅಂದ್ರೆ
ಅದರ ವ್ಯಾಖ್ಯಾನ ರೂಪವಾಗಿ ಬೆಳೆಸ್ತಾ ಬಂದರು. ಯಥಾ ಶಬ್ದಕ್ಕೆ ಅನತಿಕ್ರಮ ಅಂತ ಅರ್ಥ, ಅರ್ಥ ಶಬ್ದಕ್ಕೆ ಜ್ಞೇಯ ಅಂತ ಅರ್ಥ, ಎರಡನ್ನು ಜೋಡಿಸಿದಾಗ ಜ್ಞೇಯಂ ಅನತಿಕ್ರಮ್ಯ ವರ್ತಮಾನ ಅಂತ ಅರ್ಥ ಬರುತ್ತೆ. ಮತ್ತೆ ಅದರ ವ್ಯಾಖ್ಯಾನ ರೂಪವಾಗಿ ಯಥಾವಸ್ಥಿತಮೇವ ಜ್ಞೇಯಂ ಯದ್ವಿಷೀಕರೋತಿ ನಾನ್ಯಥಾ ಅಂತ ಹೇಳಿ ಮತ್ತೆ ನಿಷ್ಕೃಷ್ಟವಾಗಿ ಹೇಳಿದ್ರು. ಹೀಗೆ ನಿಮಗೆ ಪ್ರಮಾಣದ ಸಾಮಾನ್ಯ ಲಕ್ಷಣವನ್ನು ಹೇಳಿ ಆ ಲಕ್ಷಣದ ವಿವರಣೆ, ಆ ಲಕ್ಷಣದ ಅರ್ಥವನ್ನು ಇಷ್ಟವರೆಗೆ ಹೇಳಿದ್ರು. ಇನ್ಮುಂದೆ ಲಕ್ಷಣ ಹೇಳಿದ ಮೇಲೆ ಇದೊಂದು ಕ್ರಮ, ವ್ಯಭಿಚಾರವಾರಕತೆಯ ವಿಶೇಷಣಂ ಅರ್ಥವತ ಅಂತಂತಾರೆ. ಅಂದ್ರೆ ಯಾವ್ದಾದ್ರು ಒಂದು ಲಕ್ಷಣದಲ್ಲಿ ನಾವು ಏನಾದ್ರೂ ಒಂದು ವಿಶೇಷಣ ಕೊಡ್ತೇವೆ ಅಂತಂದ್ರೆ ಆ ವಿಶೇಷಣ ಕೊಡೋದಕ್ಕೆ ಒಂದು ಏನಾದ್ರೂ ಒಂದು ಪ್ರಯೋಜನ ಇರಬೇಕು, ದೋಷ ಪರಿಹಾರವನ್ನು ಮಾಡ್ತಾ ಇರಬೇಕು. ಅಂದರೆ ಮಾತ್ರ ಅಲ್ಲಿ ನಾವು ವಿಶೇಷಣ ಕೊಟ್ಟಿದ್ದು ಸಾರ್ಥಕ ಅಂತ ಆಗತ್ತೆ. ಏನೂ ದೋಷ ಬರೋದಿಲ್ಲ, ಆದ್ರೆ ನಾನು ವಿಶೇಷಣ ಕೊಡ್ತೇನೆ ಅಂತ ಹೇಳೋದಕ್ಕೆ ಸರ್ವತಾ ಸಾಧ್ಯ ಇಲ್ಲ. ಹಾಗೆ ಯಥಾವಸ್ಥಿತಮೇವ ಜ್ಞೇಯ ವಿಷಯೀಕಾರಿ ಯದ್ ವಿಷಯೀಕರೋತಿ ಅಂತಂತ ಇದ್ರಿ, ಅಥವಾ ಜ್ಞೇಯಂ ಅನತಿಕ್ರಮ್ಯ ವರ್ತಮಾನ ಅಂತ ಹೇಳ್ತಾ ಇದ್ರಿ. ಇಲ್ಲಿ ನೀವು ವಿಶೇಷಣ ಕೊಡ್ತಾ ಇದ್ರಿ, ಇದಕ್ಕೆ ಏನ್ ಪ್ರಯೋಜನ? ಏನಾದ್ರೂ ಕಾರಣ ಇರ್ಬೇಕಲ್ಲ. ಸಂಕ್ಷೇಪವಾಗಿ ಹೇಳೋದಾದ್ರೆ ಜ್ಞೇಯ ವಿಷಯೀಕಾರಿ ಇದು ಪ್ರಮಾಣ ಅಂತ ಇಷ್ಟು ಮಾಡಿದಂತೆ ಆಯ್ತು. ಅದರಲ್ಲಿ ಯಥಾವಸ್ಥಿತಮೇವ ಅದೆಲ್ಲ ಸಿದ್ಧ ಇದೆ. ಅವಾಗ ವಿಶೇಷಣ ಕೊಡೋದಕ್ಕೆ ಏನು ನಿಮಗೆ ಪ್ರಯೋಜನ ಏನು? ಅದಕ್ಕೆ ಮುಂದಿನ ವಿಷಯದಲ್ಲಿ ಹೇಳ್ತಾರೆ, ಜ್ಞೇಯ ವಿಷಯೀಕಾರಿತ್ವಂಚ ಸಾಕ್ಷಾದ್ವಾ ಸಾಕ್ಷಾತ್ ಜ್ಞೇಯ ವಿಷಯೀಕಾರಿ ಸಾಧನತ್ವೇನವ ವಿವಕ್ಷಿತಂ ಇತಿ ನ ಅನುಪ್ರಮಾಣೇಶು ಅವ್ಯಾಪ್ತಿ. ಏನು ಅನುಪ್ರಮಾಣ? ಇದಕ್ಕೆ ಮೊದಲಿಗೆ ನಾವು ಅದರ ವಿಚಾರವನ್ನು ತಿಳ್ಕೊಳ್ಬೇಕು, ಆಮೇಲೆ ಈ ವಾಕ್ಯಕ್ಕೆ ಬರ್ತೇನೆ. ಪ್ರಮಾಣ ಇದು ಎರಡು ತರಹ ಇರತ್ತೆ, ಒಂದು ಅನುಪ್ರಮಾಣ, ಇನ್ನೊಂದು ಕೇವಲ ಪ್ರಮಾಣ ಅಂತ. ಅದರಲ್ಲಿ ಅನುಪ್ರಮಾಣ ಅಂದ್ರೆ ಏನು ಅಂದ್ರೆ, ಮೊದಲು ಪ್ರಮಾಣ ಎಷ್ಟು ವಿಧ ಅಂತ ಹೇಳ್ಬಿಡ್ತೇನೆ. ಪ್ರಮಾಣ ಇದು ಮೂರು ವಿಧ: ಪ್ರತ್ಯಕ್ಷ, ಅನಿಮಿತಿ, ಶಾಬ್ದಬೋಧ. ಹೀಗೆ ಮೂರು ವಿಧವಾದಂತಹ ಪ್ರಮಾಣಗಳು. ಇದನ್ನು ಕೇವಲ ಪ್ರಮಾಣ ಅಂತ ಕರಿಬಹುದು. ಕೇವಲ ಪ್ರಮಾಣ ಅಂತಂದ್ರೆ ಫಲವಾದ ಪ್ರಮಾಣ ಅಂತ ಅರ್ಥ. ಅನುಪ್ರಮಾಣ ಅಂತಂದ್ರೆ ಮುಂದೆ ಎಲ್ಲ ಇದ್ರ ವಿಷಯಕವಾಗಿ ದೀರ್ಘವಾಗಿ ವಿಚಾರ ಇದೆ, ತೊಂದರೆ ಇಲ್ಲ. ಅನುಪ್ರಮಾಣ ಅಂತಂದ್ರೆ ಪ್ರತ್ಯಕ್ಷ, ಅನುಮಾನ, ಶಬ್ದ. ಅಂದ್ರೆ ಪ್ರತ್ಯಕ್ಷ ಜ್ಞಾನವನ್ನು ಹುಟ್ಟಿಸುವಂತಹ ಕಾರಣವಾದಂತಹ ಪ್ರತ್ಯಕ್ಷ, ಇದು ಅನುಪ್ರಮಾಣ. ಅನಿಮಿತಿ ರೂಪವಾದ ಜ್ಞಾನವನ್ನು ಹುಟ್ಟಿಸುವಂತಹ ಪ್ರಮಾಣ ಅನುಮಾನ, ಇದೊಂದು ಅನುಪ್ರಮಾಣ. ಆಮೇಲೆ ಶಾಬ್ದಬೋಧ, ಶಬ್ದದಿಂದ ಏನ್ ನಮಗೆ ಜ್ಞಾನ ಹುಟ್ಟತ್ತೆ, ಶಾಬ್ದಬೋಧ ಅಂತಂತೇವೆ. ಅದಕ್ಕೆ ಕಾರಣವಾದಂತಹ ಶಬ್ದ ಇದೊಂದು ಅನುಪ್ರಮಾಣ. ಅನುಪ್ರಮಾಣ ಇದು ಮೂರು: ಪ್ರತ್ಯಕ್ಷ, ಅನುಮಾನ, ಶಬ್ದ. ಅದರಿಂದ ಹುಟ್ಟಿದ ಕೇವಲ ಪ್ರಮಾಣ ಅಂತ ಅನ್ನೋದು ಅದು ನಿಮಗೆ ಮೂರು: ಪ್ರತ್ಯಕ್ಷ, ಅನಿಮಿತಿ, ಶಾಬ್ದಬೋಧ ಅಂತ. ಈಗ ಏನಾಗತ್ತೆ ಅಂದ್ರೆ ಅನುಪ್ರಮಾಣದಲ್ಲಿ ದೋಷ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ ಏನು ಅನುಪ್ರಮಾಣದಲ್ಲಿ ದೋಷ ಯಾಕೆ ಬರುತ್ತೆ ಅಂತಂದ್ರೆ, ಲಕ್ಷಣ ಏನ್ ಮಾಡಿದ್ರಿ ನೀವು? ಜ್ಞೇಯ ವಿಷಯೀಕಾರಿತ್ವಂ, ಜ್ಞೇಯವನ್ನು ವಿಷಯೀಕರಿಸೋದು. ಅದಕ್ಕೆ ನಾನು ಕೊಟ್ಟ ಉದಾಹರಣೆಯಲ್ಲಿ ಇದಂ ಪುಸ್ತಕಂ ಅಂತ ಜ್ಞಾನ ಏನಾಗಿದೆ ಅಂದ್ರೆ ಜ್ಞೇಯ ವಿಷಯೀಕಾರಿ, ಅಂದ್ರೆ ಜ್ಞೇಯವಾದ ಪುಸ್ತಕವನ್ನು ಗ್ರಹಿಸ್ತಾ ಇದೆ. ವಿಷಯೀಕಾರಿ ಅಂತ ಅನ್ನೋದಕ್ಕೆ ಗ್ರಹಿಸೋದು ಅಂತ ಅರ್ಥವನ್ನು ಇಟ್ಕೊಳ್ಳೋದು ತಪ್ಪಿಲ್ಲ. ಜ್ಞೇಯವಾದ ಪುಸ್ತಕವನ್ನು ಗ್ರಹಿಸ್ತಾ ಇದೆ ಇದಂ ಪುಸ್ತಕಂ ಎನ್ನುವ ಜ್ಞಾನ, ಆದ್ದರಿಂದ ಅದು ಪ್ರಮಾಣ. ಹಾಗಾದ್ರೆ ಯಾವ್ದ್ಯಾವ್ದು ಪ್ರಮಾಣವಾಗಿದೆಯೋ ಅಲ್ಲೆಲ್ಲಾ ಕಡೆಗೆ ಈ ಲಕ್ಷಣ ಬರಬೇಕು, ಹೌದಲ್ವಾ? ಇದಂ ಪುಸ್ತಕಂ ಎನ್ನುವ ಜ್ಞಾನದಲ್ಲಿ ಬಂತು. ಆದರೆ ಅನುಪ್ರಮಾಣದಲ್ಲಿ ಅದು ಒಂದು ಪ್ರಮಾಣ. ಅನುಪ್ರಮಾಣವು ಇದು ಪ್ರಮಾಣವೇ, ಅದು ಕೇವಲ ಪ್ರಮಾಣ ಅಲ್ಲ, ಆದ್ರೆ ಅದು ಅನುಪ್ರಮಾಣ, ಇದು ಒಂದು ಪ್ರಮಾಣವೇ. ಅಂದ್ರೆ ಪ್ರಮಾಣದಲ್ಲಿ ಪ್ರಮಾಣದ ಲಕ್ಷಣ ಬರಬೇಕು.
ಪ್ರಮಾಣದಲ್ಲಿ ಪ್ರಮಾಣದ ಲಕ್ಷಣ ಬರ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂತಂದ್ರೆ ಅವ್ಯಾಪ್ತಿ. ಹಿಂದೆ ನಾವು ವಿಚಾರ ಮಾಡಿದ್ದು ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಅಂತ ಮೂರು ಏನು ಅಲಕ್ಷಣದ ವಿಚಾರವನ್ನು ಮಾಡಿದ್ದೇವೆ. ಅದರಲ್ಲಿ ಅವ್ಯಾಪ್ತಿ ಅಂದ್ರೆ ಏನಂತ ಹೇಳಿದ್ದೇವೆ? ಲಕ್ಷೈಕ ದೇಶೇ ಅವರ್ತಮಾನ, ಲಕ್ಷದ ಏಕದೇಶದಲ್ಲೇನೆ ಇಲ್ಲದೆ ಇದ್ರೆ ಅದು ಅವ್ಯಾಪ್ತಿ. ಹಾಗೆ ಈಗ ಪ್ರಮಾಣದ ಲಕ್ಷಣ ಎಲ್ಲಾ ಪ್ರಮಾಣದಲ್ಲೂ ಬರಬೇಕು. ಇದು ಸಾಮಾನ್ಯ ಲಕ್ಷಣ ಅಂತ ಇದ್ರ ನೀವು. ಪ್ರಮಾಣದ ಸಾಮಾನ್ಯ ಲಕ್ಷಣ ಅಂತ ಅಂದ್ಮೇಲೆ ಪ್ರಮಾಣದಲ್ಲಿ ಎಲ್ಲಾ ಕಡೆಗೆ ಬರ್ಬೇಕು. ಆದ್ರೆ ಇವಾಗ ಅನುಪ್ರಮಾಣದಲ್ಲಿ ಈ ಲಕ್ಷಣ ಬರೋದಿಲ್ಲ. ಯಾಕೆ ಅನುಪ್ರಮಾಣದಲ್ಲಿ ಬರುವುದಿಲ್ಲ ಅಂದ್ರೆ ನೀವೇನ್ ಲಕ್ಷಣ ಮಾಡಿದ್ರಿ? ಈಗ ಜ್ಞೇಯ ವಿಷಯೀಕಾರಿತ್ವಂ ಅಂತ ಅಂದಿರಿ. ಈಗ ನಿಮಗೆ ಜ್ಞೇಯವಾದಂತಹ ಪುಸ್ತಕವನ್ನು ಗ್ರಹಿಸಿದ್ದು ಜ್ಞಾನವ, ಇಂದ್ರಿಯವ? ಇಂದ್ರಿಯ ಇದು ಗ್ರಹಣ ಮಾಡಿತ, ಜ್ಞಾನ ಇದು ಗ್ರಹಣ ಮಾಡಿತ? ಜ್ಞಾನದ್ದು ಗ್ರಹಣ ಮಾಡಿತು, ಹಾಗಾಗಿ ಅದು ಪುಸ್ತಕವನ್ನು ತೆಗೆದುಕೊಂಡೆ ನಾನು, ಹೊರತು ಇಂದ್ರಿಯ ಇದು ಗ್ರಹಣ ಮಾಡಿಲ್ಲ. ಆಯ್ತಲ್ಲ? ಹಾಗಾಗಿ ಜ್ಞೇಯ ವಿಷಯೀಕಾರಿತ್ವ ಅಂತನ್ನೋದು ಜ್ಞಾನಕ್ಕೆ ಬರಬಹುದೇ ಹೊರತು ಪ್ರಮಾಣವಾದ ಅನುಪ್ರಮಾಣಕ್ಕೆ ಬರೋದಿಲ್ಲ. ಒಂದ್ ಕಡೆಗೆ ಬಂತು, ಇನ್ನೊಂದು ಕಡೆಗೆ ಬರ್ಲಿಲ್ಲ. ಸೊ ಅವ್ಯಾಪ್ತಿ ಎಲ್ಲಿ ಬಂತು? ಒಂದ್ ಚಿಕ್ಕ ಡೌಟ್ ಸರ್. ಇವಾಗ ಕಣ್ಣಿಂದ ನೋಡ್ತೇವ, ಇಂದ್ರಿಯಿಂದ ನೋಡ್ತೇವ, ಡೈರೆಕ್ಟ್ ಹಂಗ ಜ್ಞಾನ ಆಗುತ್ತೆ ಸರ್? ಇಂದ ನೋಡೋದ? ಹೌದು, ಅದು ಪ್ರತ್ಯಕ್ಷವೇ. ಅದು ಪ್ರತ್ಯಕ್ಷವೇ ನಿಮಗೆ. ಅಂದ್ರೆ ಚಾಕ್ಷುಷ ಪ್ರತ್ಯಕ್ಷ ಅಂತ ಅಭಿಪ್ರಾಯ. ಚಾಕ್ಷುಷ ಪ್ರತ್ಯಕ್ಷ ಅಂದ್ರೆ ಕಣ್ಣಿಗೆ ಚಕ್ಷುರಿಂದ್ರಿಯ ಅಂತ ಕರೀತಾರೆ. ಅದರಿಂದ ನಾವು ನೋಡ್ತಾ ಇದ್ದೇವೆ. ಹಾಗಾಗಿ ಯಾರು ಕೇಳಿದ್ಯಾರು? ಶ್ರೀಧರ್. ಓಕೆ. ಅದು ಯಾರ್ದು ಹೆಸರು ಕಾಣಿಸಲ್ಲ, ಅದು ಗೊತ್ತಾಗಲ್ಲ ಅಂತ ಕೇಳಿದ್ರೆ. ಹಾಗಾಗಿ ಕೊಯಂಬತ್ತೂರ್ ರಂಗನಾಥನ್ ಫ್ರೆಂಡ್ ಆಚಾರ್ಯ. ಓಕೆ ಓಕೆ. ಇವರೇ ಇದು ಬೇಕು ಅಂತ ತುಂಬಾ ಹಠ ಮಾಡಿದ್ದ ಆಚಾರ್ಯ, ಪ್ರಮಾಣ ಪದ್ಧತಿ ಬೇಕು. ನಿಮ್ ಶ್ರೀಧರ ಅಂತ ನಿಮ್ ಹೆಸರೇ ನಿಮ್ದು? ಬೆಂಗಳೂರಲ್ಲಿ ವಾಸ, ಬಟ್ ಪೂರ್ವಿಕೆಲ್ಲ ಕೊಯಂಬತ್ತೂರ್ ಆಚಾರ್ಯ. ಎಲ್ಲಿ? ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ, ಬನ್ನೇರ್ಘಟ್ಟ ರೋಡ್ ಹತ್ರ. ಅದನ್ನು ಚಾಕ್ಷುಷ ಪ್ರತ್ಯಕ್ಷ ಅಂತ ಕರಿತೇವೆ. ಚಾಕ್ಷುಷ ಪ್ರತ್ಯಕ್ಷ ಅಂದ್ರೆ ಚಕ್ಷುರೇಂದ್ರಿಯದಿಂದ ಬಂದ ಪ್ರತ್ಯಕ್ಷ. ಈಗ ನೋಡ್ರಿ, ಪ್ರಮಾಣದಲ್ಲಿ ಮುಂದೆ ಮೂಲದಲ್ಲೇ ಬರುತ್ತೆ, ದೀರ್ಘವಾಗಿ ಬರುತ್ತೆ, ತೊಂದರೆ ಇಲ್ಲ. ಆದ್ರೂ ಈಗ ಪ್ರಸಂಗ ಬಂದಿದೆ ಅಂತ ಅನ್ನೋದಕ್ಕೆ ಸ್ವಲ್ಪ ನಮ್ಗೆ ತಿಳ್ಕೊಂಡ್ರೆ ಮುಂದೆ ಈ ವಾಕ್ಯ ಅರ್ಥ ಆಗತ್ತೆ ಅಂತ ನಾವು ಕಾರಣಕ್ಕೆ ಹೇಳಬೇಕು. ಯಾವ ಪ್ರಮಾಣದಲ್ಲಿ ನಿಮಗೆ ಫಲಕ್ಕೂ ಕಾರಣಕ್ಕೂ ಒಂದೇ ಹೆಸರು ಹೇಳೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮಗೆ ಅನಿಮಿತಿ ಅಂದ್ರೆ ಅದು ಫಲ, ಅದು ಅನುಮಾನ ಇದು ಕಾರಣ, ಶಾಬ್ದಬೋಧ ಇದು ನಿಮಗೆ ಫಲ, ಶಬ್ದ ಇದು ನಿಮಗೆ ಕಾರಣ. ಡಿಫ್ರೆಂಟ್ ಇದೆ ಅಲ್ವಾ? ಶಬ್ದ ಶಾಬ್ದಬೋಧ, ಅನುಮಾನ ಅನಿಮಿತಿ. ಆದ್ರೆ ಪ್ರತ್ಯಕ್ಷದಲ್ಲಿ ಮಾತ್ರ ಫಲಕ್ಕೂ ಪ್ರತ್ಯಕ್ಷ ಅಂತ ಕರೀತಾರೆ, ಕಾರಣಕ್ಕೂ ಪ್ರತ್ಯಕ್ಷ ಅಂತ ಕರೀತಾರೆ. ಅಂದ್ರೆ ಏನು? ನಿಮ್ಮ ಚಕ್ಷುರೇಂದ್ರಿಯಕ್ಕೂ ನಾವು ಪ್ರತ್ಯಕ್ಷ ಅಂತ ಕರಿಬಹುದು, ಚಕ್ಷುರೇಂದ್ರಿಯಿಂದ ಹುಟ್ಟಿದ ಜ್ಞಾನಕ್ಕೂ ಪ್ರತ್ಯಕ್ಷ ಅಂತ ಕರಿಬಹುದು. ಹಾಗಾಗಿ ನಿಮಗೆ ಸ್ವಲ್ಪ ಅದರಲ್ಲಿ ಗೊಂದಲ ಆಗೋ ಚಾನ್ಸ್ ಇದೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪ್ರತ್ಯಕ್ಷ ಅಂತ ಇಷ್ಟೇ ಹೇಳಲ್ಲ, ಕರಣ ಪ್ರತ್ಯಕ್ಷ, ಫಲ ಪ್ರತ್ಯಕ್ಷ ಅಂತಂತಾರೆ, ಫಲೀಭೂತ ಪ್ರತ್ಯಕ್ಷ ಅಂತ ಅಂದ್ಬಿಡ್ತಾರೆ. ಅವಾಗ ಏನಾಗತ್ತೆ? ಕರಣ ಪ್ರತ್ಯಕ್ಷ ಅಂದ್ರೆ ಕಾರಣವಾದ ಚಕ್ಷುರೇಂದ್ರಿಯ ರೂಪವಾದ ಪ್ರತ್ಯಕ್ಷ, ಫಲೀಭೂತ ಪ್ರತ್ಯಕ್ಷ ಅಂದ್ರೆ ಅದರಿಂದ ಹುಟ್ಟಿದಂತಹ ಜ್ಞಾನ ಅಂತ. ಹೀಗೆ ಅದರಲ್ಲಿ ವ್ಯತ್ಯಾಸ ತೋರಿಸೋದಕ್ಕೆ ಹೇಳ್ಬಿಡ್ತಾರೆ. ಇದು ಪ್ರತ್ಯಕ್ಷದಲ್ಲಿ ಮಾತ್ರ ನಿಮಗೆ ಈ ಒಂದು ಎರಡೂ ಕಡೆಗೆ ಒಂದೇ ಶಬ್ದವನ್ನು ಪ್ರಯೋಗ ಮಾಡ್ತಾರೆ, ಬೇರೆ ಯಾವ ಪ್ರಮಾಣದಲ್ಲೂ ಹೀಗಿಲ್ಲ. ಇರಲಿ, ಅದರಲ್ಲೂ ನಿಮಗೆ ಚಾಕ್ಷುಷ, ಕಣ್ಣಿನಿಂದ ಬರುವ ಪ್ರತ್ಯಕ್ಷ ಬೇರೆ, ಕಿವಿಯಿಂದ ಬರುವ ಪ್ರತ್ಯಕ್ಷ, ಮೂಗಿನಿಂದ ಅಥವಾ ಬಾಯಿಯಿಂದ, ಹೀಗೆ ಎಲ್ಲ ಇಂದ್ರಿಯದಿಂದಲೂ ಅದು ಎಲ್ಲವೂ ಪ್ರತ್ಯಕ್ಷವೇ. ಆ ಎಲ್ಲ ಇಂದ್ರಿಯದಿಂದಲೂ ಒಂದೊಂದು ಪ್ರತ್ಯಕ್ಷ ಬರುತ್ತೆ. ಮೂಗಿನಿಂದ ಗಂಧದ ಜ್ಞಾನ, ಕಿವಿಯಿಂದ ಶಬ್ದದ ಜ್ಞಾನ, ಆಮೇಲೆ ನಾಲಿಗಿಂದ ರಸನೇಂದ್ರಿಯದಿಂದ ರಸಜ್ಞಾನ, ಅದೆಲ್ಲವೂ ಪ್ರತ್ಯಕ್ಷವೇ.
ಆ ಕಾರಣವಾದದ್ದೆಲ್ಲವನ್ನು ಅನುಪ್ರಮಾಣ ಅಂತ ಕರಿಬೇಕು. ಕಾರ್ಯವಾದಂತಹ ಜ್ಞಾನವನ್ನು ಅದು ಕೇವಲ ಪ್ರಮಾಣ ಅಂತ ಕರಿಬೇಕು. ಸೊ ನಿಮಗೆ ಎರಡೂ ಪ್ರಮಾಣವೇ, ಎರಡೂ ಲಕ್ಷ್ಯವೇ ಅಂದ್ಮೇಲೆ ಪ್ರಮಾಣ ಸಾಮಾನ್ಯ ಲಕ್ಷಣ ಅಂತಂದ್ಮೇಲೆ ಸಾಮಾನ್ಯ ಅಂತಂದ್ರೆ ಎರಡೂ ಕಡೆಗೆ ಬರಬೇಕು ಅಂದ್ರೆ ಅದು ಸಾಮಾನ್ಯ ಲಕ್ಷಣ ಅಂತ ಆಗತ್ತೆ. ಆದ್ರೆ ಈಗ ಏನಾಯ್ತು ಅಂತಂದ್ರೆ ಜ್ಞೇಯ ವಿಷಯೀಕಾರಿತ್ವ ಅಂತ ಅನ್ನೋದು ಫಲವಾದ ಕೇವಲ ಪ್ರಮಾಣದಲ್ಲಿ ಬರುತ್ತೆ. ಈಗ ನೀವೇ ಹೇಳದಲ್ಲಿ ವಿಚಾರ ಮಾಡೋಣ. ಕಣ್ಣಿನಿಂದ ಹುಟ್ಟಿದ ಜ್ಞಾನದಲ್ಲಿ ಬರುತ್ತೆ ಜ್ಞೇಯ ವಿಷಯೀಕಾರಿತ್ವ ಅಂತ ಅನ್ನೋದು. ಕಣ್ಣಿನಲ್ಲಿ ಬರೋದಿಲ್ಲ. ಕಣ್ಣೇನು ಆ ಪುಸ್ತಕವನ್ನು ಗ್ರಹಿಸ್ತಾ? ಕಣ್ಣು ಗ್ರಹಿಸಿಲ್ಲ. ಕಣ್ಣಿನಿಂದ ಹುಟ್ಟಿದಂತಹ ಯಾವ ಜ್ಞಾನವಿದೆಯೋ ಆ ಜ್ಞಾನ ಇದು ನಿಮಗೆ ಆ ವಸ್ತುವನ್ನು ವಿಷಯೀಕರಿಸಿ ನಮಗೆ ಒಂದು ಜ್ಞಾನವನ್ನು ಕೊಟ್ಟು. ಆದ್ರೆ ಇದು ನಮ್ಗೆ ಸಿದ್ಧಾಂತಕ್ಕೆ ವಿರುದ್ಧ. ಇದು ನಮ್ ಸಿದ್ಧಾಂತದಲ್ಲಿ ಮುಂದೆ ಸಮರ್ಥನೆ ಮಾಡ್ತಾ ಇದೆ. ನೈಕಮೇಪಿ ಅಭಿಷಯೀಕುರುವಂತಿ ಏತಾನಿ ಜ್ಞಾನಾನಿ ಜನಯಂತಿ ಅಂತ ಮುಂದೆ ಸ್ಪಷ್ಟವಾಗಿ ಸಮರ್ಥನೆಯನ್ನೇ ಮಾಡ್ತಾರೆ. ಅಂದ್ರೆ ನಮಗೆ ಕಾರಣದಲ್ಲಿ ವಿಷಯವಾಗಿಲ್ಲ. ಕಾರಣ ಅಂದ್ರೆ ಕಾರಣವಾದ ನಮ್ಮ ಕಣ್ಣು ಅಂತ ತಿಳ್ಕೊಳ್ರಿ. ಉದಾಹರಣೆಗೆ ಚಕ್ಷುರೇಂದ್ರಿಯ ಎಲ್ಲಾ ಶಬ್ದವನ್ನು ಬಿಟ್ಟು ಕಣ್ಣು. ನಮ್ ಕಣ್ಣಿಗೆ ಪುಸ್ತಕ ಇದು ವಿಷಯವಾಗಿಲ್ಲ ಅಂತಂದ್ರೆ ನಮ್ ಕಣ್ಣಿನಿಂದ ಹುಟ್ಟಿದ ಜ್ಞಾನದಲ್ಲೂ ಪುಸ್ತಕ ಇದು ವಿಷಯವಲ್ಲ. ಎರಡೂ ಕಡೆಗೆ ವಿಷಯ ಆಗಬೇಕು, ಹೊಗರಬೇಕು ಅಂತ ನಮ್ ಸಿದ್ಧಾಂತ. ಸೊ ಅವಾಗ ಏನಾಯ್ತು, ಪೂರ್ವ ಪಕ್ಷವನ್ನು ಮಾಡ್ತಾ ಇರುವಾಗ ಕಾರಣಕ್ಕೆ ಅರ್ಥಾತ್ ಪ್ರತ್ಯಕ್ಷವಾದ ಇಂದ್ರಿಯಕ್ಕೆ, ಅನುಪ್ರಮಾಣವಾದ ಇಂದ್ರಿಯಕ್ಕೆ ಅದನ್ನು ಗ್ರಹಿಸೋದು ವಿಷಯೀಕಾರಿತ್ವ ಅಂತ ಅನ್ನೋದೇನ್ ಹೇಳ್ತೇವೆ ಅದು ಇಲ್ಲ. ಪ್ರಮಾಣ ಇದು, ಪ್ರಮಾಣದಲ್ಲಿ ಪ್ರಮಾಣ ಲಕ್ಷಣ ಬರ್ತಾ ಇಲ್ಲ, ಅವ್ಯಾಪ್ತಿ ಅಷ್ಟೇ. ಅದಕ್ಕೆ ದೋಷ ಬಂತು. ಅದನ್ನು ಪರಿಹಾರ ಮಾಡೋದಕ್ಕಾಗಿ ವಾಕ್ಯ ಇದು ಹೊರಟಿದೆ. ನೀ ವಿಷಯೀಕಾರಿತ್ವಂಚ ಸಾಕ್ಷಾದ್ವಾ ಸಾಕ್ಷಾತ್ ಜ್ಞೇಯ ವಿಷಯೀಕಾರಿ ಸಾಧನತ್ವೇನ ವಾ ವಿವಕ್ಷಿತಮಿತಿ ನ ಅನುಪ್ರಮಾಣೇಶು ಅವ್ಯಾಪ್ತಿ. ಪರಿಹಾರವನ್ನೇ ವಾಕ್ಯದಲ್ಲಿ ಮಾಡ್ತಾರೆ. ಪ್ರಶ್ನೆಯನ್ನು ನಾವು ಅದಕ್ಕಿಂತ ಮೊದಲಿಗೆ ಮಾಡಿಕೊಂಡು ಪರಿಹಾರವನ್ನು ವಾಕ್ಯದಿಂದ ಮಾಡ್ಕೊಳ್ಬೇಕು. ಏನಂದ್ರು, ನಾವು ಕೇವಲ ಜ್ಞೇಯ ವಿಷಯೀಕಾರಿತ್ವ ಅಂತ ಹೇಳೋದಿಲ್ಲ ಪ್ರಮಾಣ ಲಕ್ಷಣ ಅಂತನ್ನೋದು. ಹಾಗಾದ್ರೆ ಏನಂತ ಹೇಳ್ತೀರಾ? ಸಾಕ್ಷಾತ್ ಜ್ಞೇಯ ವಿಷಯೀಕಾರಿತ್ವಂ ಇದು ಬೇರೆ, ಅಥವಾ ಸಾಕ್ಷಾತ್ ಜ್ಞೇಯ ವಿಷಯೀಕಾರಿ ಸಾಧನತ್ವಂ ಅಂತ ಅನ್ನೋದು ಮತ್ತೊಂದು. ಹೀಗೆ ಮಾಡ್ಕೊಳ್ತೇವೆ. ಅವಾಗ ಏನಾಗತ್ತೆ, ಸಾಕ್ಷಾತ್ ಅಂತ ಇಟ್ಕೊಂಡಾಗ ಜ್ಞಾನಕ್ಕೆ ಬರುತ್ತೆ. ನಮ್ ಕಣ್ಣಿನಿಂದ ಹುಟ್ಟಿದ ಜ್ಞಾನದಲ್ಲಿ ಸಾಕ್ಷಾತ್ ಜ್ಞೇಯ ವಿಷಯೀಕಾರಿತ್ವ ಬರುತ್ತೆ. ನಮ್ ಕಣ್ಣಿಗೆ ಅನುಪ್ರಮಾಣವಾದ ನಮ್ಮ ಕಣ್ಣಿಗೆ ಹೇಗೆ ಸಾಕ್ಷಾತ್ ಜ್ಞೇಯ ವಿಷಯೀಕಾರಿ ಸಾಧನತ್ವಂ, ಸಾಕ್ಷಾತ್ ಜ್ಞೇಯ ವಿಷಯೀಕಾರಿಯಾದದ್ದು ಜ್ಞಾನವೇ, ಅದಕ್ಕೆ ಸಾಧನವಾಗಿದೆ ನಮ್ಮ ಇಂದ್ರಿಯ. ಹಾಗಾಗಿ ಹೀಗೆ ನಾನು ವಿವೇಕ್ಷೆ ಮಾಡಿದಾಗ ಅನುಪ್ರಮಾಣದಲ್ಲಿ ಅವ್ಯಾಪ್ತಿ ಅಂತನೂ ಸರ್ವತಾ ಬರೋದಿಲ್ಲ. ಏನ್ ಬೇಕಾಗಿತ್ತು, ಒಂದ್ ಕಡೆಗೆ ಬರ್ತಾ ಇದೆ ಮತ್ತೊಂದ್ ಕಡೆಗೆ ಬರ್ತಾ ಇಲ್ಲ ಅಂತ ಸಮಸ್ಯೆ ಆಗಿತ್ತು, ಅವ್ಯಾಪ್ತಿ. ಈಗ ಸಾಕ್ಷಾದ್ವಾ ಸಾಕ್ಷಾತ್ ಜ್ಞೇಯ ವಿಷಯೀಕಾರಿ ಸಾಧನತ್ವೇನವಾ ಅಂತ ಹೇಳಿದಾಗ ಫಲವಾದ ಜ್ಞಾನದಲ್ಲೂ ಬರುತ್ತೆ, ಅನುಪ್ರಮಾಣ ಸಾಧನವಾದಂತಹ ಅನುಪ್ರಮಾಣದಲ್ಲೂ ಲಕ್ಷಣ ಬರುತ್ತೆ ಅಂತ ಇಟ್ಕೊಂಡು ಅವ್ಯಾಪ್ತಿಯನ್ನು ಪರಿಹಾರ ಮಾಡಬಹುದು. ಹೀಗೆ ಈ ವಿಶೇಷಣಕ್ಕೆ ಸಾರ್ಥಕ್ಯವನ್ನು, ಅರ್ಥಾತ್ ಯಾಕೆ ನೀವು ಜ್ಞೇಯ ವಿಷಯೀಕಾರಿತ್ವ ಅಂತ ಹೇಳಿದ್ರಿ, ಆಮೇಲೆ ಅದರಲ್ಲಿ ಸಾಕ್ಷಾದ್ವಾ ಅಂತೆಲ್ಲ ಯಾಕೆ ಸೇರಿಸಿದ್ರಿ ಅಂತ ಅನ್ನೋದಕ್ಕೆ ಕಾರಣವನ್ನು ಕೊಟ್ಟಂತೆ ಆಯ್ತು. ಆಮೇಲೆ ಜ್ಞೇಯ ವಿಷಯೀಕಾರಿತ್ವೇನೀವ ಪ್ರಮಾತೃ ಪ್ರಮೇಯಯೋ ವ್ಯವಚ್ಛೇದ. ಏನು ಪ್ರಮಾತೃ ಅಂದ್ರೆ ಏನು, ಪ್ರಮೇಯ ಅಂದ್ರೆ ಏನು ಅಂತ ವಿಚಾರ ಮಾಡಿ. ಮೊದಲಿಗೆ ಅವ್ಯಾಪ್ತಿ ಹೇಳಿದ್ರು, ನೆಕ್ಸ್ಟ್ ಈಗ ಅತಿವ್ಯಾಪ್ತಿಯನ್ನು ಹೇಳ್ತಾರೆ. ಅವ್ಯಾಪ್ತಿಯನ್ನು ಹೇಳಿ ಅವ್ಯಾಪ್ತಿ ಪರಿಹಾರ ಮಾಡಿದ್ರು. ಈಗ ನೆಕ್ಸ್ಟ್ ಅತಿವ್ಯಾಪ್ತಿಯನ್ನು ಕೊಟ್ಟು ಆ ಅತಿವ್ಯಾಪ್ತಿಯನ್ನು ಪರಿಹಾರ ಮಾಡಬೇಕು. ಅತಿವ್ಯಾಪ್ತಿ ಅಂದ್ರೆ ಏನು ಹಿಂದೆ ನಾವು ವಿಚಾರ ಮಾಡಿದ್ದೇವೆ. ಅತಿವ್ಯಾಪ್ತಿ ಅಂದ್ರೆ ಏನು, ಎಲ್ಲಿ ಕೊಡ್ಬೇಕು? ಅಲಕ್ಷ್ಯದಲ್ಲಿ ಲಕ್ಷಣ ಬಂದ್ರೆ ಅತಿವ್ಯಾಪ್ತಿ. ಲಕ್ಷಣ ಎಲ್ಲಿ ಇರಬಾರ್ದು ಅಲ್ಲಿ ಬಂದ್ರೆ ಅತಿವ್ಯಾಪ್ತಿ.
ಈಗ ಏನಾಗಿದೆ, ಪ್ರಮಾಣದ ಲಕ್ಷಣ ಹೇಳ್ತಾ ಇದ್ದೇವೆ. ಪ್ರಮಾಣದ ಲಕ್ಷಣವನ್ನು ಹೇಳ್ತಾ ಇರುವಾಗ ಯಾವುದು ಲಕ್ಷ್ಯವಾಗಿದೆ? ಪ್ರಮಾಣ ಮಾತ್ರ ಲಕ್ಷ್ಯ. ಪ್ರಮಾತೃ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ, ಪ್ರಮ ಅಂದ್ರೆ ಯಥಾರ್ಥ ಜ್ಞಾನ ಅಂತ ಅರ್ಥ. ಪ್ರಮಾತೃ ಅಂತಂದ್ರೆ ಯಥಾರ್ಥ ಜ್ಞಾನವನ್ನು ಮಾಡಿಕೊಳ್ಳುವಂತಹ ಪುರುಷ, ಅವನು ಪ್ರಮಾತೃ. ಪ್ರಮೇಯ ಅಂತಂದ್ರೆ ಪ್ರಮಾ ವಿಷಯ, ಯಥಾರ್ಥ ಜ್ಞಾನದಲ್ಲಿ ವಿಷಯವಾದದ್ದು ಅಂತ ಅರ್ಥ. ಪ್ರಮಾತೃ ಅಂದ್ರೆ ಕರ್ತ, ಜೀವ. ಪ್ರಮೇಯ ಅಂದ್ರೆ ಆ ಜ್ಞಾನದಲ್ಲಿ ವಿಷಯವಾದಂತಹ ಒಂದು ವಸ್ತು. ಇದು ನಿಮಗೆ ಇದು ಲಕ್ಷ್ಯವಾ ನಿಮಗೆ? ಪ್ರಮಾತೃ ಇದು ಪ್ರಮಾಣ ಅಲ್ಲ, ಪ್ರಮೇಯವೂ ನಿಮಗೆ ಪ್ರಮಾಣವಲ್ಲ. ಪ್ರಮಾಣದಲ್ಲಿ ವಿಷಯವಾದದ್ದು ಪ್ರಮೇಯ ಹೊರತು ಅದಂತೂ ಪ್ರಮಾಣ ಅಲ್ಲ. ಅದು ನಿಮಗೆ ಅಲಕ್ಷ್ಯವಾಯಿತು. ಆದರೆ ಅದೇನಾಗಿದೆ ಅಂದ್ರೆ ಜ್ಞೇಯ ವಿಷಯಕಾರಿ ಸಾಧನವಾಗಿದೆ. ಯಾಕೆ ಜ್ಞೇಯ ವಿಷಯಕಾರಿ ಸಾಧನವಾಗಿದೆ? ಪ್ರಮಾತೃ ಜೀವ ಇಲ್ಲದೆ ಹೋದರೆ ಜ್ಞಾನ ಹುಟ್ಟೋದಕ್ಕೆ ಸಾಧ್ಯವಾ? ಹಾಗಾಗಿ ಜ್ಞೇಯ ವಿಷಯಕಾರಿ ಸಾಧನತ್ವ ಅಂತ ಅನ್ನೋದು ಪ್ರಮಾತೃ ಜೀವನಿಗೆ ಬಂತು, ಹಾಗೆ ಪ್ರಮೇಯಕ್ಕೂ ಬಂತು. ಇವಾಗ ನಿಮ್ಮೆದುರಿಗೆ ಒಂದು ವಸ್ತು, ಪುಸ್ತಕ ಇಲ್ಲೇ ಇಲ್ಲ ಅಂದ್ರೆ ಆ ಪುಸ್ತಕದ ಜ್ಞಾನ ಹುಟ್ಟತ್ತಾ ನಿಮಗೆ? ಹುಟ್ಟೋದಿಲ್ಲ. ಅಂದ ಮೇಲೆ ಜ್ಞೇಯ ವಿಷಯಕಾರಿಯಾದ ಜ್ಞಾನಕ್ಕೆ ಸಾಧನವಾಗಿದೆ ಆ ಒಂದು ವಸ್ತುವೂ ಕೂಡ. ಅಂದ ಮೇಲೆ ಲಕ್ಷಣ ಇದು ನಿಮಗೆ ಎಲ್ಲಿ ಬರಬಾರದು, ಪ್ರಮಾತೃ ಹಾಗೂ ಪ್ರಮೇಯ ಅದರಲ್ಲೂ ನಿಮಗೆ ಲಕ್ಷಣ ಬರ್ತಾ ಇದೆ. ಹಾಗಾಗಿ ಅತಿವ್ಯಾಪ್ತಿ. ಅದಕ್ಕೆ ಪರಿಹಾರ ಹೇಗೆ ಅಂತಂದ್ರೆ ಈ ವಾಕ್ಯದಲ್ಲಿ ಹೇಳಿದ್ರು, ಜ್ಞೇಯ ವಿಷಯಕಾರಿತ್ವೇ ನೈವ ಪ್ರಮಾತೃ ಪ್ರಮೇಯೋ ವ್ಯವಚ್ಛೇದ. ಜ್ಞೇಯ ವಿಷಯೀಕಾರಿ ಅಂತ ನಾವು ಅಂದಿದ್ದೇವೆ ಅಲ್ವಾ? ಆ ಜ್ಞೇಯ ವಿಷಯೀಕಾರಿ ಅಂತ ಅನ್ನೋದ್ರಿಂದಲೇನೆ ಪ್ರಮಾತೃ ಹಾಗೂ ಪ್ರಮೇಯ ಈ ಎರಡೂ ಕಡೆಗೆ ಬಂದ ದೋಷ ಪರಿಹಾರ ಆಗತ್ತೆ. ಹೇಗೆ ಅಂತೇಳಿ, ತಯೋಹೋ ಸಾಕ್ಷಾತ್ ಜ್ಞೇಯ ವಿಷಯೀಕಾರಿತ್ವಾಭಾವಾತ್. ನಾವು ಲಕ್ಷಣದಲ್ಲಿ ಇದನ್ನು ಸೇರಿಸಿದ್ದೇವೆ ಅಲ್ವಾ? ಸಾಕ್ಷಾದ್ವಾ ಅಂತ ಹೇಳಿದ್ದೇವೆ. ನಮಗೆ ಪ್ರಮಾತೃ ಜೀವ ಆಗಲಿ ಅಥವಾ ಪ್ರಮೇಯವಾಗಲಿ ಇದು ಎರಡೂ ಕೂಡ ಸಾಕ್ಷಾತ್ ಜ್ಞೇಯ ವಿಷಯಕಾರಿ ಆಗಿದೆಯಾ ನಿಮಗೆ? ಸರ್ವಥಾ ಸಾಕ್ಷಾತ್ ಜ್ಞೇಯ ವಿಷಯಕಾರಿ ಆಗಿಲ್ಲ ಅದು. ಹಾಗಾಗಿ ನಿಮಗೆ ಸರ್ವಥಾ ಅಲ್ಲಿ ಅತಿವ್ಯಾಪ್ತಿ ಬರೋದೇ ಇಲ್ಲ. ಸಾಕ್ಷಾತ್ ಜ್ಞೇಯ ವಿಷಯಕಾರಿತ್ವ ಎಲ್ಲಿ ಬರುತ್ತೆ? ಜ್ಞಾನಕ್ಕೆ ಬರುತ್ತೆ, ಹೊರತು ಜ್ಞಾನಕ್ಕೆ ಕಾರಣವಾದ ಈ ಒಂದು ಪ್ರಮಾತೃವಾದ ಜೀವನಲ್ಲಿ ಅಥವಾ ಪ್ರಮೇಯವಾದ ವಸ್ತುವಿನಲ್ಲಿ ಸರ್ವಥಾ ಬರೋದಿಲ್ಲ. ಅಂದ್ಮೇಲೆ ಲಕ್ಷಣಕ್ಕೆ ಅಲ್ಲಿ ಅತಿವ್ಯಾಪ್ತಿ ಬಂತು ಅಂತ ನಾವು ವಿಚಾರ ಹೇಗೆ ಮಾಡೋದು? ಸರ್ವಥಾ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಲ್ಲ ಬೇಡ, ಇನ್ನೊಂದು ಹೇಳಿದ್ರಲ್ವಾ, ಸಾಕ್ಷಾತ್ ಜ್ಞೇಯ ವಿಷಯೀಕಾರಿ ಸಾಧನತ್ವ, ಅದು ಬರ್ಬೋದಲ್ಲ. ಸಾಧನ ಆಗಿದೆ ನಮಗೆ. ಇವಾಗ ಜೀವ ನಾನಿಲ್ಲದೆ ಹೋದ್ರೆ ಜ್ಞಾನ ಹುಟ್ಟೋದಕ್ ಸಾಧ್ಯವಾ? ಅಥವಾ ವಸ್ತುವೇ ಇಲ್ಲದೆ ಹೋದ್ರೆ ಜ್ಞಾನ ಹುಟ್ಟೋದಕ್ ಸಾಧ್ಯವಾ? ಇಲ್ಲ. ಸೊ ಜ್ಞಾನಕ್ಕೆ ಸಾಧನ ಆಯ್ತಲ್ಲ ಅದು. ಸಾಕ್ಷಾತ್ ಜ್ಞೇಯ ವಿಷಯೀಕಾರಿ ಸಾಧನತ್ವ ಬಂದೇ ಬರುತ್ತಲ್ವಾ. ಅಂದರೆ ಅದಕ್ಕೆ ಹೇಳಿದ್ರು, ಸಾಕ್ಷಾತ್ ಜ್ಞೇಯ ವಿಷಯೀಕಾರಿ ಕಾರಣತ್ವೇಪಿ ತತ್ ಸಾಧನತ್ವಾಭಾವಾಚ್ಚ. ಅಂದರೆ ಸಾಕ್ಷಾತ್ ಜ್ಞೇಯ ವಿಷಯೀಕಾರಿ ಕಾರಣತ್ವೇಪಿ, ಪ್ರಮಾತೃವಾದ ಜೀವ ಅಥವಾ ಪ್ರಮೇಯವಾದಂತಹ ವಸ್ತು ಇದು ಸಾಕ್ಷಾತ್ ಜ್ಞೇಯ ವಿಷಯೀಕಾರಿಗೆ ಕಾರಣವಾಗಿದ್ದರೂ ಕೂಡ ಸಾಧನತ್ವಾಭಾವ, ಅದು ಸಾಧನವಲ್ಲ. ಏನಿದು? ಕಾರಣಕ್ಕೂ ಇದು ನಮ್ಮ ಸಿದ್ಧಾಂತದಲ್ಲಿ ಮಾತ್ರ ಇದನ್ನ ನಾವು ಒಪ್ಪುವಂತಹ ಒಂದು ಪಕ್ಷ ಇದು. ಕಾರಣ ಅಂತಂದ್ರೆ ಬೇರೆ, ಸಾಧನ ಅಂದ್ರೆ ಬೇರೆ. ಇದು ಮುಂದೆ ವ್ಯಾಖ್ಯಾನದಲ್ಲಿ ಸ್ಪಷ್ಟವಾಗತ್ತೆ, ಟಿಪ್ಪಣಿಕಾರರು ಬರೆದಿರ್ತಾರೆ, ಅಥವಾ ಮುಂದೆ ಮೂಲದಲ್ಲಿ ಬರುತ್ತೆ ಒಂದ್ ಕಡೆಗೆ. ಅದನ್ನ ಆ ಅಂಶವನ್ನು ಸಂಕ್ಷೇಪವಾಗಿ ಹೇಳಿ ಮುಗಿಸ್ತೇನೆ. ಮುಂದಿನ ಪಾಠದಲ್ಲಿ ಮತ್ತೆ ಅದನ್ನ ವಿಸ್ತಾರವಾಗಿ ಹೇಳ್ತೇನೆ. ಅದು ಪ್ರಧಾನ ಮುಖ್ಯ ವಿಷಯ. ಅದು ಕಾರಣ ಸಾಧನ ಎರಡು ಬೇರೆ. ಏನು ಕಾರಣ ಸಾಧನ ಎರಡು ಬೇರೆ? ನಾನೊಂದು ಉದಾಹರಣೆಯಲ್ಲಿ ಅದನ್ನು ಹೇಳ್ಬಿಡ್ತೇನೆ.
ಇಲ್ಲಿ ಪ್ರಕೃತದಲ್ಲಿ ಸೌಮ್ಯ ಮಾಡೋದು ನಾನು ಮುಂದಿನ ಪಾಠದಲ್ಲಿ ಮಾಡ್ತೇನೆ. ಒಂದು ಅಡಿಗೆ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ, ಅಡಿಗೆಯವರು ಅಡಿಗೆ ಮಾಡ್ತಾ ಇರುವಾಗ ಅವಾಗ ಅಲ್ಲಿ ಅಡಿಗೆ ಮಾಡೋದಕ್ಕೆ ಏನೇನು ಅವರಿಗೆ ಕಾರಣವಾಯ್ತು, ಏನೇನ್ ಕಾರಣವಾಯ್ತು ಅಂತಂದ್ರೆ ಅದಕ್ಕೆ ಅಡಿಗೆಗೆ ಒಲೆ, ಪಾತ್ರೆ, ಅಕ್ಕಿ, ಬೇಳೆ, ಎಣ್ಣೆ ಅಥವಾ ಇನ್ನೇನೇನು ಪದಾರ್ಥಗಳಿದೆ ಎಲ್ಲವೂ ಆ ಅಡಿಗೆ ಮಾಡೋದಕ್ಕೆ ಅಂತ ಅನ್ನೋದೇನಿದೆ ಅದಕ್ಕೆಲ್ಲದಕ್ಕೂ ಕಾರಣವಾಯ್ತು. ಹಾಗಾದ್ರೆ ಅದೆಲ್ಲವೂ ಸಾಧನ ಆಗತ್ತಾ ಅಂದ್ರೆ ಸಾಧನ ಆಗಲ್ಲ, ಅದರಲ್ಲೂ ಕಾರಣ ಅಷ್ಟೇ. ಹಾಗಾದ್ರೆ ಸಾಧನ ಯಾವುದು ಅಡಿಗೆಗೆ ಅಂದ್ರೆ ಅದರ ಪರಿಷ್ಕಾರ ಮಾಡ್ತಾರೆ ಮುಂದೆ. ಯಜ್ಜಾತಿಯ ನಂತರಂ ನೇಮೇನ ಕಾರ್ಯೋತ್ಪತ್ತಿ ತತ್ ಸಾಧನಂ ಅಂತಂತಾರೆ. ಅಂದ್ರೆ ಎಕ್ಸಾಕ್ಟ್ ಈಗ ಅನ್ನ ಆಗತ್ತೆ ಅಂತ ತಿಳ್ಕೊಳ್ರಿ, ಅನ್ನ ಆಗೋಕ್ಕಿಂತ ಒಂದು ಕ್ಷಣ ಹಿಂದೆ ಏನಿತ್ತು ಅದು ಸಾಧನ. ಅನ್ನ ಈಗ ಆಯ್ತು, ಅದಕ್ಕಿಂತ ಹಿಂದೆ ಅದು ಇಲ್ಲದೆ ಹೋದ್ರೆ ಅನ್ನ ಆಗೋದಕ್ಕೆ ಸಾಧ್ಯ ಇಲ್ಲ, ಅದು ಇದ್ದರೇನೆ ಅನ್ನ ಆಗತ್ತೆ. ಸ್ಟೀಮ್ ಅದಿಲ್ಲದೆ ಹೋದ್ರೆ ಅನ್ನ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಟ್ಟಿಗೆ, ಪಾತ್ರೆ, ಅಕ್ಕಿ ಎಲ್ಲ ಇದ್ದು ಏನ್ ಮಾಡೋದು, ಬೆಂಕಿನೇ ಇಲ್ಲ ಅಂದ್ರೆ ಏನ್ ಮಾಡೋದು. ಹಾಗಾಗಿ ಆ ಅನ್ನ ಬೇಯೋದಕ್ಕೆ ಯಾವುದು ಕಾರಣವಾಯಿತು, ಬೆಂಕಿ ಇದು. ಹಾಗಾದ್ರೆ ಬೆಂಕಿ ಏನಾಯ್ತು, ಸಾಧನ ಅಂತ ಕರಿಬಹುದು. ಉಳಿದಿದ್ದೆಲ್ಲವೂ ಕಾರಣ, ಅದು ಮಾತ್ರ ಸಾಧನ. ಇನ್ನು ನಾವು ಅಧ್ಯಾತ್ಮದಲ್ಲಿ ತಿಳಿಯೋದಾದ್ರೆ ನಮ್ಮ ದೇಹ ಇದೆ ಅಂತ ಇಟ್ಕೊಳ್ರಿ, ದೇಹದಲ್ಲಿ ಎಲ್ಲ ಅವಯವ ಇದೆ, ಎಲ್ಲ ಅವಯವದಲ್ಲೂ ಒಂದೊಂದು ಅಭಿಮಾನಿ ದೇವತೆಗಳಿದ್ದಾರೆ. ಏನಿದ್ದರೂ ನಾವು ಜೀವಂತವಾಗಿ ಎದ್ದು ಕೂಡೋದಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ನಾವು ಬದುಕೋದಕ್ಕೆ ಸಾಧ್ಯವಿಲ್ಲ. ಯಾವಾಗ ವಾಯುದೇವರು ಪ್ರವೇಶ ಮಾಡ್ತಾರೆ ಅವಾಗ ನಮಗೆ ಶ್ವಾಸೋಚ್ಛ್ವಾಸವನ್ನು ಮಾಡೋದಕ್ಕೆ ಸಾಧ್ಯವಾಯಿತು, ಜೀವಂತವಾಗಿ ಬದುಕ್ತೇವೆ. ಸೊ ಹಾಗಾದ್ರೆ ನಮ್ಮ ಪ್ರಾಣ ಸ್ಥಿತಿವಂತರಾಗಿ ಉಳಿಯೋದಕ್ಕೆ ಯಾರು ಕಾರಣರಾದರು, ಉಳಿದೆಲ್ಲ ದೇವತೆಗಳು ಕಾರಣರೇ. ಈಗ ವಾಕ್ ಅಭಿಮಾನಿ ದೇವತೆ ಇಲ್ಲದೆ ಹೋದರೆ ಮಾತಾಡೋದಕ್ಕೆ ಸಾಧ್ಯವಾ, ಎಲ್ಲವೂ ಕಾರಣರೇ ಆಗಿದ್ದಾರೆ. ಆದರೆ ಸಾಧನರಾದವರು ವಾಯುದೇವರು, ಅವರಿಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ. ಮುಖ್ಯನಾಗಿ ಪರಮಾತ್ಮ, ಅವನಂತೂ ಪ್ರಶ್ನೆ ಇಲ್ಲ, ತದಧೀನವಾಗಿ ವಾಯುದೇವರು ತಿಳ್ಕೊಳ್ಬಹುದು. ಹಾಗೆ ಇಲ್ಲಿ ವಿಚಾರ ಮಾಡೋದಾದ್ರೆ ಅದು ಸಾಕ್ಷಾತ್ ವಿಷಯಕಾರಿಗೆ ಕಾರಣವಾಗಿರ್ಲಿ, ಪ್ರಮಾತೃ ಇವನು ಕಾರಣ, ಪ್ರಮೇಯ ಇದು ಕಾರಣ, ಆದ್ರೆ ಸಾಧನ ಅಲ್ಲ. ನಾವು ಸಾಧನತ್ವವನ್ನು ಹೇಳ್ತಾ ಇದ್ದೇವೆ, ಹಾಗಾಗಿ ಇಲ್ಲಿ ಸಾಧನತ್ವ ಬರೋದಿಲ್ಲ. ಹಾಗಾಗಿ ಅತಿವ್ಯಾಪ್ತಿ ಅಂತ ಅನ್ನೋ ದೋಷವನ್ನು ಸರ್ವಥಾ ಬರೋದಿಲ್ಲ. ಅರ್ಥವಾಯ್ತಲ್ಲ? ಈಗ ಇದೆ ಈ ಸಾಧನತ್ವ ಮತ್ತೆ ಕಾರಣತ್ವ, ಇನ್ನು ಸ್ವಲ್ಪ ಅದರ ವಿವರಣೆ ಮಾಡ್ಬೇಕು, ನಾನು ಮತ್ತೆ ಮುಂದಿನ ಪಾಠದಲ್ಲಿ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ತೆ. ಗೊತ್ತಾಯ್ತಲ್ಲ? ಹರೇ ನಮಃ. ಹರೇ